ನಮಸ್ಕಾರ, ನಾನು ಶುಭ. ನಾವು ಕಿಚನಲ್ಲಿ ಗಂಟೆಗಟ್ಟಲೆ ಮಾಡೋ ಕೆಲಸನೂ ನಿಮಿಷಗಳಲ್ಲಿ ಮಾಡೋ ಅಂಥ ಟ್ರಿಕ್ಸ್ ತಂದಿದ್ದೀನಿ. ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ದಿರಾ ಲಾಸ್ಟ್ವರೆಗೂ ನೋಡಿ. ಈ ಟೀ ಶರ್ಟು ಸ್ವಲ್ಪ ದೊಡ್ಡದಾಗಿದೆ, ನಮಗೆ ತಕ್ಷಣ ಹೊಲಿಯೋಕ್ಕೆ ಟೈಮ್ ಇಲ್ಲ ಅಂದಾಗ, ಇಲ್ಲ ಅಕಸ್ಮಾತ್ ಬಟನ್ಸು ಇಲ್ಲ ಅಂದಾಗ ನೀವು ಈ ₹2 ಆಗಲಿ ₹5 ಕಾಯಿನ್ಸು ಒಳಗಡೆಯಿಂದ ಇಟ್ಬಿಟ್ಟು ಮೇಲೆ ರಬ್ಬರ್ ಬ್ಯಾಂಡ್ ಹಾಕ್ಬಿಡಬೇಕು. ಇನ್ನು ಸ್ವಲ್ಪ ದೂರದಲ್ಲಿ ಒಂದು ಸೇಮ್ ಕಾಯಿನ್ ಇಟ್ಬಿಡಿ. ನಾನು ₹2 ಕಾಯಿನ್ಸ್ ಇಡ್ತಾಯಿದ್ದೀನಿ. ನೀವು ₹2 ₹5 ಯಾವುದೇ ಕಾಯಿನ್ ಆದರೂ ತಗೊಂಡು ಈ ಥರ ರಬ್ಬರ್ ಬ್ಯಾಂಡ್ ಹಾಕ್ಬಿಡಬೇಕು. ಮತ್ತು ಸ್ಲೀವ್ಸ್ ಹತ್ರನೂ ಲೂಸ್ ಇರುತ್ತಲ್ವ, ಇಲ್ಲಿನೂ ಒಂದು ಕಾಯಿನ್ ಇಟ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ. ಇದು ಸೇಮ್ ನೋಡೋದಕ್ಕೆ ನಾವು ಬಟನ್ಸ್ ಹೊಲ್ದಿದ್ರೆ ಯಾವ ಥರ ಕಾಣಿಸುತ್ತೋ ಸೇಮ್ ಹಂಗೆ ಕಾಣಿಸುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ. ನೀವು ಕಾಯಿನ್ಸ್ ಇಟ್ಟಿದ್ದೀರಿ ಅಂತ ಅನ್ಸೋದು ಕೂಡ ಇಲ್ಲ. ಬೇಕಾದರೆ ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸು. ಸೆಕೆಂಡ್ ಟಿಪ್ಸು, ಒಂದು ಈರುಳ್ಳಿ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದು ಒಂದು ಸ್ವಲ್ಪ ಪೇಸ್ಟ್ ಹಾಕ್ಕೊಬಿಡಿ. ನಿಮ್ಮ ಮನೇಲಿ ಬಳಸೋ ಯಾವುದೇ ಪೇಸ್ಟ್ ಆಗಲಿ ನೀವು ತಗೋಬೋದು. ಅದನ್ನೆಲ್ಲ ಕಡೆ ಸ್ಪ್ರೆಡ್ ಮಾಡಿ ಸೋಡಾ, ಬೇಕಿಂಗ್ ಸೋಡಾ ಒಂದು ಸ್ವಲ್ಪ ಎಲ್ಲಾದ್ರ ಮೇಲೆ ಒಂದು ಸ್ವಲ್ಪ ಚಿಮ್ಕಿಸ್ಕೊಬಿಡಿ. ಟ್ಯಾಬ್ಲೆಟ್ಟು, ಎಕ್ಸ್ಪೈರ್ ಆಗಿರೋ ಟ್ಯಾಬ್ಲೆಟ್ಟು ನಾನು ಒಂದೆರಡು ಪೌಡ್ರ್ ಮಾಡ್ಕೊಂಡಿದ್ದೆ, ಅದ್ರ ಮೇಲೆ ಹಾಕ್ಕೊತಾ ಇದ್ದೀನಿ. ಇದನ್ನು ಈರುಳ್ಳಿನೂ ನೀವು ನಿಮ್ಮ ಸಿಂಕ್ ಹತ್ರ, ಡಸ್ಟ್ಬಿನ್ ಹತ್ರ, ನಿಮ್ಗೆ ಎಲ್ಲಿ ಸೊಳ್ಳೆ ಜಿರಳೆ ತುಂಬ ಬರುತ್ತಲ್ಲ ಅಲ್ಲಿ ಇಡೋದ್ರಿಂದ ಸೊಳ್ಳೆ ಜಿರಳೆ ಬರಲ್ಲ. ಬೇಕಾದರೆ ಟ್ರೈ ಮಾಡಿ. ಕುಕ್ಕರ್ದು ಹ್ಯಾಂಡ್ಲು ನೋಡಿ ಲೂಸ್ ಆಗ್ತಾ ಇರುತ್ತೆ. ನೀವೇನು ಮಾಡಬೇಕಂದ್ರೆ, ನಿಮಗೆ ಲೂಸ್ ಆಗಬಾರ್ದು ಹ್ಯಾಂಡ್ಲ್ ಅಂದರೆ ಫಸ್ಟು ತೆಗೆದುಬಿಡಿ. ಮತ್ತು ಒಂದು ಪಾಲಿಥೀನ್ ಕವರ್ ಸ್ವಲ್ಪ ಕಟ್ ಮಾಡಿಕೊಂಡು ಆ ನೆಟ್ ಹಾಕ್ಬಿಟ್ಟು ಟೈಟ್ ಮಾಡ್ಕೊಬಿಡಿ. ಮತ್ತು ಎಕ್ಸ್ಟ್ರಾ ಕವರ್ ಇರುತ್ತಲ್ಲ ಪಾಲಿಥೀನ್ ಕವರು, ಇದನ್ನು ಕಟ್ ಮಾಡ್ಕೊಬಿಡಬೇಕು. ಮತ್ತು ಸ್ವಲ್ಪ ಬೆಂಕಿಯಲ್ಲಿ ಥರ ಸುಟ್ಬಿಡಿ. ಹಿಂಗೆ ಸುಡೋದ್ರಿಂದ ನಿಮ್ಮ ಹ್ಯಾಂಡ್ ಲೂಸ್ ಆಗೋಲ್ಲ. ಬೇಕಾದರೆ ಟ್ರೈ ಮಾಡಿ ನೋಡಿ. ವೇಸ್ಟ್ದೊಂದು ಬಾಟಲ್ ತಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ವಿನಿಗರು ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಬಾಟಲ್ ತಗೊಂಡಿರ್ತೀರಲ್ಲ, ಆ ಬಾಟಲ್ ಮುಚ್ಚಲಕ್ಕೆ ಒಂದು ಚಿಕ್ಕ ಹೋಲ್ ಮಾಡ್ಕೊಂಡಿದ್ದೀನಿ. ನಾವು ಬಾಗಿಲುಗಳು, ಕಿಟಕಿಗಳು ಅಂದರೆ ಮರದ ಯಾವುದೇ ಸಾಮಾನಾಗಲಿ ಬಿಡಿ, ನೀವು ಕ್ಲೀನ್ ಮಾಡ್ಕೊತಾ ಇದ್ದೀರಿ ಅಂದಾಗ ಇದನ್ನು ಸ್ವಲ್ಪ ಈ ಲಿಕ್ವಿಡ್ನು ಸ್ಪ್ರೇ ಮಾಡಿ ಮತ್ತೆ ಒಣಗಿರೋ ಬಟ್ಟೆಯಲ್ಲಿ ಒರೆಸ್ಬಿಡಿ. ತುಂಬ ನೀಟಾಗಿಬಿಡುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಕ್ಲೀನ್ ಆಗಿಬಿಟ್ಟಿದೆಯೋ. ಬೆಳಿಗ್ಗೆನೆ ಗ್ಯಾಸ್ ಆನ್ ಮಾಡೋಣ ಅಂತ ಹೋದರೆ ನೋಡಿ ಲೈಟ್ ಕೆಲಸನೇ ಮಾಡ್ತಾಯಿಲ್ಲ. ನೀವೇನು ಮಾಡಬೇಕಂದ್ರೆ, ಒಂದು ಬಡ್ಸ್ ತಗೊಂಡು ಅದರೊಳಗಡೆ ಎಲ್ಲ ಗಲೀಜು ಸೇರ್ಕೊಬಿಟ್ಟಿರುತ್ತೆ. ಮೊದಲು ಅದ್ರ ಒಳಗಡೆ ಸೇರ್ಕೊಂಡಿರೋ ಗಲೀಜೆಲ್ಲ ನೀಟಾಗಿ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ನೀಟಾಗಿ ಕ್ಲೀನ್ ಮಾಡ್ಕೊಬಿಡಿ. ಮತ್ತು ನೀವು ಗ್ಯಾಸ್ ಆನ್ ಮಾಡಿದ್ದೀರಂದರೆ ನೋಡಿ, ಗ್ಯಾಸ್ ಆನ್ ಮಾಡಿ ತೋರಿಸ್ತೀನಿ. ಲೈಟ್ರು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸು. ಬೆಳ್ಳುಳ್ಳಿ ಎಸಲು ಒಂದು 4 ಬೆಳ್ಳುಳ್ಳಿ ಎಸಲು ತಗೊಂಡಿದ್ದೀನಿ. ಸಿಪ್ಪೆ ಸಮೇತ ಸ್ವಲ್ಪ ಕುಟ್ಕೊಳ್ಳಿ. ತರ್ತರಿಯಾಗಿ ಕುಟ್ಕೊಬಿಟ್ಟಿದ್ದೀನಲ್ಲ, ಇದನ್ನು ಕುಟ್ಕೊಂಡಿದ್ದಾದಮೇಲೆ ವೇಸ್ಟ್ದೊಂದು ಬಾಟಲ್ ತಗೋಬೇಕು. ಸಾಮಾನ್ಯವಾಗಿ ಪ್ಲಾಸ್ಟಿಕ್ ಬಾಟಲ್ಸ್ ಅಂತೂ ಇರುತ್ತಲ್ಲ, ಆ ಬಾಟಲ್ ಒಳಗಡೆಗೆ ನೀವು ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಕುಟ್ಕೊಂಡಿರೋದು ಅದರೊಳಗಡೆಗೆ ಹಾಕ್ಬಿಡ್ಬೇಕು. ಪೂರ್ತಿ ಹಾಕ್ಬಿಟ್ಟು ಮತ್ತು ವಿನಿಗರು ಇದನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ತೋರಿಸ್ತಾ ಇದ್ದೀನಿ. ಮತ್ತು ಇದಕ್ಕೆ ಮುಚ್ಚಳ ಹಾಕ್ಬಿಟ್ಟು ಒಂದು ಓವರ್ ನೈಟ್ ಆದರೂ ಬಿಡ್ಬೋದು. ಇಲ್ಲ ಅಂತಂದರೆ ನಿಮಗೆ ಟೈಮ್ ಇಲ್ಲ ಅಂದರೆ 3-4 ಅವರ್ಸ್ ಬಿಟ್ಬಿಡಿ. ನಾನೊಂದು 3 ಅವರ್ಸ್ ಬಿಟ್ಬಿಟ್ಟಿದ್ದೆ. ಮತ್ತು ವಿನಿಗರ್ ಎಷ್ಟು ತಗೊಂಡಿರ್ತೀರೋ ಅಷ್ಟೇ ನೀರು, ಸೇಮ್ 2 ಈಕ್ವಲ್ ತಗೋಬೇಕು. ಮತ್ತು ಒಂದು ಪೇಪರ್ ಆಗಲಿ ಇಲ್ಲ ಟಿಶ್ಯೂ ಪೇಪರ್ ತಗೊಂಡು ಅದಕ್ಕೆ ಸ್ಪ್ರೇ ಮಾಡ್ಕೊಳ್ಳಿ. ಇದನ್ನು ಚಿಕ್ಕ ಉಂಡೆ ಮಾಡ್ಕೊಳ್ಳಿ. ಇದನ್ನು ನಿಮ್ಮ ಗ್ಯಾಸ್ ಸ್ಟವ್ ಹತ್ರ, ಫ್ರಿಜ್ ಹತ್ರ, ಸಿಂಕ್ ಹತ್ರ ಇಡ್ಬೋದು. ಜಿರಳೆ ಬರೋದಿಲ್ಲ. ಮತ್ತು ಇದನ್ನು ನಿಮ್ಮ ಗಿಡಗಳ ಹತ್ರನೂ ನೀವು ಸ್ಪ್ರೇ ಮಾಡೋದ್ರಿಂದ ಒಂದು ಜಿರಳೆ ಕೂಡ ಬರಲ್ಲ. ಬೇಕಾದರೆ ಟ್ರೈ ಮಾಡಿ ನೋಡಿ. ಬಕೆಟಲ್ಲಿ ನಾನು ಸ್ವಲ್ಪ ಬಿಸಿ ನೀರು ತಗೊಂಡಿದ್ದೀನಿ. ಸ್ವಲ್ಪ ಬಿಸಿ ಇದೆ ಅಷ್ಟೇ. 4-5 ಟ್ಯಾಬ್ಲೆಟು ನಾನು ಪೌಡ್ರ್ ಮಾಡಿ ಸೇರಿಸಿದ್ದೀನಿ. ಇದು ಎಕ್ಸ್ಪೈರ್ ಆಗಿರೋ ಯಾವುದೇ ಟ್ಯಾಬ್ಲೆಟ್ ಆದರೂ ನೀವು ಪೌಡ್ರ್ ಮಾಡಿ ಸೇರಿಸ್ಬೋದು. ಮತ್ತು ಬೇಕಿಂಗ್ ಸೋಡಾ 1 ಟೇಬಲ್ ಸ್ಪೂನು. ನೀವು ಕೈ ಹಾಕಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಯಾವುದನ್ನ ಈ ಥರ ಮಾಪ್ದು ಕಡ್ಡಿ ಅಂತೂ ಇರುತ್ತಲ್ಲ, ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟ್ಯಾಬ್ಲೆಟ್ ಎಲ್ಲ ಕರಗಿದೆ ಅಂದಮೇಲೆ ನಾನು ಡೋರ್ ಮ್ಯಾಟ್ಸು ತುಂಬ ಗಲೀಜಾಗಿಬಿಟ್ಟಿದೆ. ಇವಾಗ ಮಳೆಗಾಲದಲ್ಲಿ ಮಕ್ಕಳೇನು ಮಾಡ್ತಾರಂದರೆ, ಆಚೆ ಮಣ್ಣಲ್ಲೆಲ್ಲ ತುಳಿದು ಬಂದು ಮ್ಯಾಟೆಲ್ಲ ಗಲೀಜು ಮಾಡಿಬಿಟ್ಟಿರ್ತಾರೆ. ನಾವು ಪದೇ ಕ್ಲೀನ್ ಮಾಡ್ಕೊಂಡು ಇರೋಕ್ಕೂ ಆಗಲ್ವಲ್ಲ. ನೋಡಿ ಈ ಮ್ಯಾಟ್ಸ್ ತುಂಬ ಗಲೀಜಾಗಿತ್ತು. ನಾನು ಬಾಗ್ಲ ಹತ್ರ ಹಾಕಿದ್ದೆ. ನೋಡ್ತಾ ಇದ್ದೀರಲ್ಲ ಮಣ್ಣು ಗಲೀಜು ಎಷ್ಟೊಂದು ಕಾಣಿಸ್ತಾ ಇದೆ. ನಾನು ಇದಕ್ಕೆ ಲಿಕ್ವಿಡ್ ಆಗಲಿ ಯಾವುದೇ ಸರ್ಪ್ ಆಗಲಿ ಬಳಸಿಲ್ಲ. ನಿಮ್ಮ ಮುಂದೆನೇ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಹೊತ್ತು ಚೆನ್ನಾಗಿ ಆ ಕಡ್ಡಿಯಲ್ಲಿ ಹಿಂಗೆ ಅನ್ನಿ, ಅದರಲ್ಲಿರೋ ಗಲೀಜೆಲ್ಲ ನೀಟಾಗಿ ಬಂದುಬಿಡುತ್ತೆ. ಮತ್ತು 10 ನಿಮಿಷ ಬಿಟ್ಬಿಡಿ. 10 ನಿಮಿಷ ಬಿಟ್ಟಾದಮೇಲೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಒಂದು 10 ನಿಮಿಷ ಬಿಟ್ಟಿದ್ದೆ. ಎಷ್ಟು ಮಣ್ಣು ಬಂದಿದೆಯೋ, ಕೆಳಗಡೆನೂ ತುಂಬ ಗಲೀಜು ಮಣ್ಣು ಬಂದುಬಿಟ್ಟಿತ್ತು. ಇದರಲ್ಲಿರೋ ಬ್ಯಾಕ್ಟೀರಿಯಾ ಜಮ್ಸ್ ಕೂಡ ಸತ್ತೋಗುತ್ತೆ, ನಾವು ಟ್ಯಾಬ್ಲೆಟ್ ಯೂಸ್ ಮಾಡಿದ್ದೀವಲ್ಲ. ಮತ್ತು ಚೆನ್ನಾಗಿರೋ ನೀರಲ್ಲಿ ಒಂದು ಸತಿ ಜಾಳಿಸ್ಬಿಟ್ಟು ಒಣಗಿಸ್ಬಿಡಿ ಅಷ್ಟೇ. ನಿಮಗೆ ಇದು ವಾಷಿಂಗ್ ಮಿಷಿನ್ ಬೇಡ, ಕೈಯಲ್ಲಿ ನೀವು ವಾಶ್ ಮಾಡೋ ಅಷ್ಟು ಇಲ್ಲ. ತುಂಬ ಕ್ಲೀನ್ ಆಗಿಬಿಡುತ್ತೆ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.